ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸತಿಪತಿ ಚಾನೆಲ್. ಇದು ನಮ್ಮ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಸ್ವೀಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಕಾಶಿ ಲಾಡು ಅಂತ 5ರಿಂದ 10 ನಿಮಿಷದಲ್ಲಿ ಆಗೋ ರೆಸಿಪಿ ಇದು. ನೀವು ಟ್ರೈ ಮಾಡಿ ನೋಡಿ. ಫಸ್ಟು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿ ಇಟ್ಕೊಳ್ಳೋಣ. 3 ಸ್ಪೂನ್ ಗೀನ ಹಾಕ್ಕೊಂಡು ಫ್ರೈ ಮಾಡೋಣ. ಇಲ್ಲಿ ನಾನು ಬಾದಾಮಿ, ಗೋಡಂಬಿ ಹಾಗೂ ಒಣ ದ್ರಾಕ್ಷಿಯನ್ನು ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಇದನ್ನು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡು ಸಪ್ರೇಟ್ ಎತ್ತಿಟ್ಕೋಬೇಕು. ಇವಾಗ ಇದು ಡ್ರೈ ಫ್ರೂಟ್ಸ್ನ ಫಸ್ಟ್ಗೆ ಫ್ರೈ ಮಾಡ್ಕೋಬೇಕಾ? ಲಾಸ್ಟಿಗೆ ಫ್ರೈ ಮಾಡಿದ್ರೆ ಆಗಲ್ವಾ? ಇಲ್ಲ, ಅದು ಇವಾಗಲೇ ಫಸ್ಟ್ಗೆ ಫ್ರೈ ಮಾಡಿ ಇಟ್ಕೊಬಿಟ್ರೆ ಈಸಿ ಆಗುತ್ತಲ್ಲ ಲಾಸ್ಟಿಗೆ ಅದು ಹಾಕ್ಕೊಳ್ಳೋದಕ್ಕೆ. ಹಂಗಾಗಿ ಮಾಡ್ಕೋತಾ ಇರೋದಷ್ಟೇ. ಯಾವಾಗ ಬೇಕಾದರೂ ಮಾಡ್ಕೋಬೋದು. ಎಷ್ಟು ಫ್ರೈ ಮಾಡಬೇಕಿದೆ ಇನ್ನು? ಇದು ಸ್ವಲ್ಪ ರೆಡ್ಡಿಶ್ ಬರೋವರೆಗೂ, ಸ್ವಲ್ಪ ಬ್ರೌನಿಷ್ ಕಲರ್ ಬರೋವರೆಗೂ ಮಾಡಬೇಕು. ಓಕೆ, ಫಸ್ಟ್ ಟೈಮ್ ಮಾಡ್ತಾಯಿದ್ದೀವಿ, ಯಾವ ಥರ ಬರ್ತಾಯಿದೆ ಅಂತ ಗೊತ್ತಿಲ್ಲ. ಸ್ನೇಹಿತರೆ, ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಈ ಸತಿಪತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಒಂದು ಗ್ಲಾಸ್ ಹಾಲನ್ನು ಹಾಕ್ಕೊಳ್ಳೋಣ. ಹಾಲು ಇವಾಗ ಬಿಸಿಯಾಗಿದೆ. ಇವಾಗ ಶುಗರ್ ಹಾಕ್ಕೊಳ್ಳೋಣ. 1 ಬೌಲ್ ಶುಗರ್, ಸ್ಮಾಲ್ ಬೌಲು. ಅಳತೆ ಹೆಂಗಂದರೆ ಅರ್ಧ ಲೋಟ ನಮಗೆ ಶುಗರ್ ಬೇಕು. ಸಕ್ಕರೆ ಹಾಕಿದ ನಂತರ ಒಂದು ದೊಡ್ಡ ಬೌಲಲ್ಲಿ ತೆಂಗಿನಕಾಯಿ ತುರಿನ ಹಾಕ್ಕೊಳ್ಳಿ. ಈಗ ನೋಡಿ, ಈ ಕನ್ಸಿಸ್ಟೆನ್ಸಿ ಇದೆ. ಈ ಕನ್ಸಿಸ್ಟೆನ್ಸಿ ಸ್ವಲ್ಪ ಉಂಡೆ ಕಟ್ಟೋ ಥರ ಆಗಬೇಕು. ಸೊ ಅಲ್ಲಿವರೆಗೂ ಕೈ ಆಡ್ತಾನೆ ಇರಬೇಕು. ಇದು ತಿಕ್ಕಾಗಬೇಕು ಸ್ವಲ್ಪ. ಸೊ ಇದು 5 ಮಿನಿಟ್ಸ್ ಒಳಗಡೆ ತಿಕ್ಕಾಗುತ್ತೆ. ಹಿಂಗೆ ಕೈ ಆಡ್ತಾನೆ ಇರಬೇಕು, ಬಿಡಬಾರ್ದು. ಈಗ ನೋಡಿ, ಈ ಥರ ಚೆನ್ನಾಗಿ ಕುದೀತಾ ಇದೆ. ಹಾಗೆ ಈ ಕುದೀತಾ ಇರುವಾಗ ಇದೇ ಥರ ಕೈ ಆಡ್ತಾ ಇರಬೇಕು. ಏಕೆಂದರೆ ಇದು ಕನ್ಸಿಸ್ಟೆನ್ಸಿನ ಸ್ವಲ್ಪ ಗಟ್ಟಿ ಆಗಬೇಕು. ಇನ್ನೊಂದು 2-3 ಮಿನಿಟ್ಸ್ ಇದೇ ಥರ ಚೆನ್ನಾಗಿ ಕೈ ಆಡ್ತಾ ಇರಬೇಕು. ನೋಡಿ, ಈ ಥರ ಗಟ್ಟಿ ಆಗಬೇಕು. ಈ ಥರ ಕೈ ಆಡಿ ಚೆನ್ನಾಗಿ ಗಟ್ಟಿಯಾಗಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ, ಉಂಡೆ ಕಟ್ಟೋ ಕನ್ಸಿಸ್ಟೆನ್ಸಿಗೆ ಬರುತ್ತೆ.
ಇವಾಗ ಫಸ್ಟ್ಗೆ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಂಡಿದ್ವಲ್ವಾ ಅದನ್ನು ಆ್ಯಡ್ ಮಾಡಿ. ನೋಡಿ ಇದು ರೆಡಿಯಾಗಿದೆ. ಉಂಡೆ ಕೊಟ್ಟೋ ಕನ್ಸಿಸ್ಟೆನ್ಸಿ ಬಂದಿದೆ. ಇದನ್ನು 2ರಿಂದ 3 ನಿಮಿಷ ಆರಲಿಕ್ಕೆ ಬಿಟ್ಟು ಅದಾದ ನಂತರ ಉಂಡೆ ಕಟ್ಟಬೇಕು. ನೋಡಿ ರುಚಿಯಾದ ಕಾಶಿ ಲಾಡು ರೆಡಿಯಾಗಿದೆ. ಕೇವಲ 5ರಿಂದ 10 ನಿಮಿಷದಲ್ಲಿ ರೆಡಿ ಆಗೋ ಸ್ವೀಟ್ ಇದು. ನೀವು ಟ್ರೈ ಮಾಡಿ ಮನೆಯಲ್ಲಿ.